ನಮಸ್ಕಾರ, ಶುಭೋದಯ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ರೂಪಾ ಚಂದ್ರು ಕೂಡ ಇದ್ದಾರೆ. ಗುಡ್ ಮಾರ್ನಿಂಗ್ ರೂಪಾ. ಗುಡ್ ಮಾರ್ನಿಂಗ್. ರಾಜ್ಯದ ಸಮಸ್ತರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲ ಸುದ್ದಿಯನ್ನ ನೋಡೋಣ ಬನ್ನಿ. ಕಾವೇರಿ ಕೇವಲ ಜಲಮೂಲವಾಗಿ ಉಳಿದಿಲ್ಲ, ಬದಲಾಗಿ ತಮಿಳುನಾಡು ರಾಜಕಾರಣಿಗಳ ಕೈಯಲ್ಲಿ ರಾಜಕೀಯ ಅಸ್ತ್ರವಾಗಿದೆ. ಕಾವೇರಿ ವಿಚಾರದಲ್ಲಿ ಕುಳಿತು ಬಗೆಹರಿಸಿಕೊಳ್ಳಿ ಅನ್ನೋ ಅಮಿತ್ ಶಾ ಸಲಹೆಯನ್ನೂ ಒಪ್ಪದ ವಿಜಯ್ ಸರ್ಕಾರ ಹೊಸ ತಗಾದೆಯನ್ನ ತೆಗೆದಿದೆ. ಏನದು ತಗಾದೆ ಅಂತೀರಾ? ಈ ಸ್ಟೋರಿ ನೋಡಿ. ಕರ್ನಾಟಕದ ತಲಕಾವೇರಿಯಲ್ಲಿ ಹುಟ್ಟಿ ತಮಿಳುನಾಡಿನ ಬಂಗಾಳಕೊಲ್ಲಿಯಲ್ಲಿ ಸಂಗಮವಾಗೋ ಕಾವೇರಿ ನದಿ ಕರ್ನಾಟಕದ ಪಾಲಿಗೆ ಜೀವಜಲವಾದ್ರೆ ತಮಿಳುನಾಡಿನ ರಾಜಕಾರಣಿಗಳಿಗೆ ಅದೊಂದು ಅಸ್ತ್ರದಂತಾಗಿದೆ. ಅವಕಾಶ ಸಿಕ್ಕಾಗಲೆಲ್ಲ ಕಾವೇರಿ ವಿಚಾರ ಮುಂದೆ ಮಾಡಿ ರಾಜಕೀಯ ಲಾಭ ಪಡೆಯಲು ಹವಣಿಸೋ ತಮಿಳು ರಾಜಕಾರಣಿಗಳು ಈಗ ಹೊಸದೊಂದು ತಗಾದೆ ತೆಗೆದಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಸಂಧಾನ ಸಾಧ್ಯವೇ ಇಲ್ವಾ? ಅಮಿತ್ ಶಾ ಸಲಹೆಯ ಬಳಿಕವೂ ತಮಿಳುನಾಡು ತಗಾದೆ. ನಿನ್ನೆ ತಮಿಳುನಾಡಿನ ಚೆನ್ನೈ ಬಳಿಯ ಕೋಲಂನಲ್ಲಿ ನಡೆದ 31ನೇ ದಕ್ಷಿಣ ವಲಯ ಮಂಡಳಿಯ ಸಭೆ ಹಲವು ಕಾರಣಗಳಿಂದ ಕುತೂಹಲ ಮೂಡಿಸಿತ್ತು. ಮೊದಲನೆಯದಾಗಿ ಸಭೆಯ ನೇತೃತ್ವವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಹಿಸಿದ್ದಾಗಿದ್ರೆ, ಮತ್ತೊಂದು ಈ ಮುಖಾಂತರವಾದರೂ ಕಾವೇರಿ ವಿಚಾರವಾಗಿ ಕರ್ನಾಟಕ ತಮಿಳುನಾಡು ನಡುವೆ ಸೌಹಾರ್ದ ಮೂಡುತ್ತಾ ಅನ್ನೋದು. ಹೌದು, ಎಲ್ಲವೂ ಕೂಡ ಸರಿಯಾಗಿದ್ರೆ ಇಷ್ಟೊತ್ತಿಗೆ ಮೇಕೆದಾಟು ಡ್ಯಾಂ ವಿಚಾರವಾಗಿ ಚರ್ಚೆ ಮಾಡಲು ತಮಿಳುನಾಡು ಸಿಎಂ ವಿಜಯ್ ಬೆಂಗಳೂರಿಗೆ ಬರಬೇಕಾಗಿತ್ತು. ಆದರೆ ಕರ್ನಾಟಕದಲ್ಲಿ ಕಾವೇರಿ ನೀರಿನ ಕದನ ಜೋರಾದ ಕಾರಣ ವಿಜಯ್ ರಾಜ್ಯ ಪ್ರವಾಸ ರದ್ದಾಗಿತ್ತು. ಆದರೆ ನಿನ್ನೆ ನಡೆದ ದಕ್ಷಿಣ ವಲಯ ಮಂಡಳಿಯ ಸಭೆಯಲ್ಲಿ ಅಕ್ಕಪಕ್ಕ ಕುಳಿತ ಕರ್ನಾಟಕ ಮತ್ತು ತಮಿಳುನಾಡಿನ ಸಿಎಂಗಳು ಗುಸುಗುಸು ಚರ್ಚೆ ಮಾಡಿದ್ದು ಕುತೂಹಲ ಕೆರಳಿಸಿತ್ತು. ನಿನ್ನೆಯ ಸಭೆಯಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಪ್ರತಿನಿಧಿಗಳು ಭಾಗವಹಿಸಿದ್ರು. ಈ ವೇಳೆ ಕಾವೇರಿ ನೀರು ಮತ್ತು ಮೇಕೆದಾಟು ಅಣೆಕಟ್ಟು ವಿಚಾರವಾಗಿ ಸಿಎಂ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದು, ಮೇಕೆದಾಟು ಡ್ಯಾಂ ಕೇವಲ ಕುಡಿಯುವ ನೀರಿನ ಸಲುವಾಗಿ ನಿರ್ಮಾಣ ಮಾಡಲಾಗುತ್ತಿದೆ. 5 ಟಿಎಂಸಿ ನೀರು ಸಂಗ್ರಹಕ್ಕೆ ಪ್ಲಾನ್ ಮಾಡಲಾಗಿದ್ದು, ತಮಿಳುನಾಡು ಮತ್ತು ಪುದುಚೇರಿ ಅವಕಾಶ ಮಾಡಿಕೊಡಬೇಕು. ಮೇಕೆದಾಟು ಡ್ಯಾಂ ನಿರ್ಮಾಣದಿಂದ ನಿಮಗೆ ಅನುಕೂಲ ಆಗಲಿದೆ ಅಂತ ಮನವರಿಕೆ ಮಾಡೋ ಯತ್ನ ಮಾಡಿದ್ರು. So I have made a commitment, I have given a commitment to the state of Tamil Nadu before the Home Minister that whatever Mekedatu water is, dam is there, even a single drop of water except for drinking water of 5 TMC, the rest water will be left to Tamil Nadu itself from the Mekedatu dam. So Tamil Nadu and the Pondicherry shall be rest assured the dam will be built only for you, not for us. ಇನ್ನು ಸಭೆಯ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ತಮಿಳುನಾಡು ಸಿಎಂ ವಿಜಯ್ ಅರ್ಧ ಗಂಟೆ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಈ ವೇಳೆ ಕಾವೇರಿ ವಿವಾದವನ್ನ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ ಅಂತ ಅಮಿತ್ ಶಾ ಸಲಹೆ ನೀಡಿದ್ದಾರೆ. ಆದರೆ ಅಮಿತ್ ಶಾ ಮುಂದೆ ಕಾವೇರಿ ವಿವಾದದ ಮಾತುಕತೆ ಬಗ್ಗೆ ಸಿಎಂ ವಿಜಯ್ ತಲೆ ಅಲ್ಲಾಡಿಸಿದ್ರೆ, ತಮಿಳುನಾಡು ಸಚಿವ ನಿರ್ಮಲ್ ಕುಮಾರ್ ವಾದವೇ ಬೇರೆ ಇದೆ. ವಿಷಯ ಸುಪ್ರೀಂ ಕೋರ್ಟ್ನಲ್ಲಿದೆ. ಈ ಪರಿಸ್ಥಿತಿಯಲ್ಲಿ ಮಾತುಕತೆ ಸಾಧ್ಯವೇ ಇಲ್ಲ ಅಂದಿದ್ದಾರೆ. No, see, Kaveri, it is already very clear. We cannot discuss the Kaveri issue in this, in any other meetings because it is already pending with the Supreme Court, and the Supreme Court has been monitoring all the Kaveri Water Management Board, and lot of petitions are already pending in Supreme Court. So apart from Supreme Court, we cannot discuss Kaveri issue in any other forum or any other meeting or any other place. So definitely we are very cautious. Our CM was very cautious in this, and definitely Kaveri issue has not been discussed in this issue. ಡಿಲಿಮಿಟೇಷನ್ ವಿರುದ್ಧ ದಕ್ಷಿಣ ರಾಜ್ಯಗಳ ನಿರ್ಣಯ.
ಇನ್ನು ನಿನ್ನೆ ನಡೆದ ಸಭೆಯಲ್ಲಿ ಡಿಲಿಮಿಟೇಷನ್ ವಿರುದ್ಧ ದಕ್ಷಿಣ ಭಾರತದ ರಾಜ್ಯಗಳು ಒಕ್ಕೊರಲಿನಿಂದ ಧ್ವನಿ ಎತ್ತಿವೆ. ಸಂಸತ್ನ ಸೀಟುಗಳನ್ನು ಹೆಚ್ಚಿಸದಂತೆ ದಕ್ಷಿಣ ಭಾರತ ರಾಜ್ಯಗಳ ಮುಖ್ಯಮಂತ್ರಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಮನವಿ ಮಾಡಿದ್ದಾರೆ. The meeting has gone well. We have raised various issues in the interest of all the southern states. We have appealed to the Union Home Minister that we wanted to see that 1971 census should be there and no increase in the parliament. That is the main agenda. ಒಟ್ಟಾರೆ ಕೋವಲಂನಲ್ಲಿ ನಡೆದ 31ನೇ ದಕ್ಷಿಣ ವಲಯ ಮಂಡಳಿಯ ಸಭೆಯಲ್ಲಿ ಹಲವು ವಿಷಯಗಳ ಮಹತ್ವದ ಚರ್ಚೆ ನಡೆದಿದೆ. ಆದರೆ ಕಾವೇರಿ ವಿವಾದವನ್ನ ತಮಿಳುನಾಡು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋಕೆ ಹಿಂದೇಟು ಹಾಕಿ ತಗಾದೆ ತೆಗೆದಿದ್ದಾರೆ.